ಅದನ್ನ ತಿರ್ಗಾ ಅವ್ರೇನೋ ತಿರ್ಗಾ ವಾಪಸ್ ಏನೋ ನಾನು ಹಂಗೆ ಹೇಳಿಲ್ಲ ಅಂತ ಹೇಳಿದಾರಲ್ಲ. ನಾನು ಕರೆದ ವಿಚಾರ ಕೇಳ್ತೀನಿ ಅನ್ನೋದೇ ನಾನೆಲ್ಲ ಅಹಮದಾಬಾದ್ ಇದ್ದೆ, ಟಿವಿಲಿ ಬರ್ತಾ ಇತ್ತು. ನಾನು ನೋಡಿದೆ ಟಿವಿಲಿ, ಏನು ನಾನು ಹಂಗೆ ಹೇಳಿಲ್ಲ ಅಂತ ಹೇಳಿದ್ದಾರೆ. ನಾನು ಚರ್ಚೆ ಮಾಡ್ತೀನಿ. ನೋಡಪ್ಪ, ಯಾರು ಮಾಡ್ತಾ ಇದ್ರೆ ಅವರು ಲೋಕಾಯುಕ್ತಗೆ ಇಲ್ಲಾಂದ್ರೆ ಸರ್ಕಾರಕ್ಕೆ ಕಂಪ್ಲೇಂಟ್ ಕೊಡ್ಲಿ, ಕೂಡಲೇ ಅದ್ರ ಬಗ್ಗೆ ತನಿಖೆ ಮಾಡಿಸೋಣ. ನ್ಯಾಯಬದ್ಧವಾದಂಥ ಆಡಳಿತ ಕೊಡಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. ನಾವು ಯಾರಿಗೂ ಕೂಡ ಯಾವುದು ಕೂಡ ಈ ಲಂಚಕ್ಕೆ ಯಾವುದು ಕೂಡ ನಾವು ಅವಕಾಶ ಕೊಡಲ್ಲ. ಯಾರಿದ್ರೆ ಬರೆದು ಕೊಡ್ಲಿ ನಮಗೆ. ಇಲ್ಲಿ ಬಹಳ ಸಂತೋಷ, ನಾನು ಮಾಡಿರ್ಬೋದು, ನಾನಿಲ್ಲ ಅಂತ ಎಲ್ಲ ಮಾಡಿರ್ಬೋದು, ಎಲ್ಲರ ಮೇಲೂ ಮಾಡಿರ್ಬೋದು. ಕೊಡ್ಲಿ, ಇದಾಗಂತ ಕೊಡ್ಲಿ. ನಾನು ಹೇಳ, ಈಗ ನಮ್ಗೆ ಬೇಕಾದಷ್ಟು ಜನ ಬಂದು ಅರ್ಜಿ ಕೊಡ್ತಾರೆ, ಇವನ್ ಬಿಲ್ ಕೊಡಿ, ಅವ್ನ್ ಬಿಲ್ ಕೊಡಿ, ಅದ್ ಕೊಡಿ ಅಂತ. ಏನು ಒಂದು 10% 12% ಕೊಟ್ಟಿರ್ತೀವಿ ನಾವು. ಈಗ ಅವ್ರಿಗೆ ಗುತ್ತಿಗೆದಾರರಿಗೆ ನಾನು ಹೇಳ್ತೀನಲ್ಲ, ಅಂತಂದಿದ್ರೆ ನೀವು ರೇಟಿಂಗಲ್ಲಿ ಬರ್ದು ಕೊಡಿ ಅಂತ. ನನಗೆ ಯಾವ ಸ್ಪೆಷಲ್ ಇಲ್ಲ, ಏನಿಲ್ಲ. AICC ಅಧಿವೇಶನ ಆಮೇಲೆ ಹೇಳೋಣ, ಈಗ ಹೇಳೋಣ. AICC ಅಧಿವೇಶನ ಒಂದು ಹೊಸ ರೂಪ ತೆಗೆದುಕೊಂಡಿದೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಅಧ್ಯಕ್ಷತೆಯಲ್ಲಿ ಏನು ಬೆಳಗಾಮಲ್ಲಿ ಅಧಿವೇಶನ ನಡೀತು, ಆ ಅಧಿವೇಶನದಲ್ಲಿ ಅವರು ಈ ವರ್ಷ ಸಂಘಟನೆ ವರ್ಷ ಅಂತೇಳಿ ಘೋಷಣೆ ಮಾಡಿದ್ರು. ಸೊ ನಮ್ಮ ಸ್ಥಳೀಯ ಮಟ್ಟದ ನಾಯಕರುಗಳಿಗೆ ಅತಿ ಹೆಚ್ಚು ಶಕ್ತಿ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅನೇಕ ಚರ್ಚೆಗಳು ಇವತ್ತೆಲ್ಲ ನಡೆದಿದೆ. ಆಮೇಲೆ ಈ ದೇಶದ ಎಲ್ಲ ಬಡವರ್ಗ ಏನಿದೆಯಲ್ಲ, ಬಡವರ್ಗ ಹಿಂದುಳಿದ ವರ್ಗ ಎಲ್ಲರೂ ಕೂಡ ನಾವು ರಕ್ಷಣೆ ಮಾಡಲಿಕ್ಕೆ ಒಂದು ಹೊಸ ಕಾರ್ಯಕ್ರಮಗಳನ್ನು ರೂಪಿಸಬೇಕು. ಹಿಂದೆ ಏನು ನಾವೆಲ್ಲ ತೀರ್ಮಾನಗಳನ್ನು UPA ಸರ್ಕಾರ ಮಾಡಿದ್ದು ಅದನ್ನೆಲ್ಲ ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಅದ್ರ ವಿರುದ್ಧ ಜನರ ಗಮನ ಸೆಳಿಬೇಕು, ಇವೆಲ್ಲ ಕೂಡ ತಿಳಿಸಿದ್ದಾರೆ. ಸೊ ಅವರ ಮಾರ್ಗದರ್ಶನದಲ್ಲಿ AICC ಅವರು ಏನು ಮಾರ್ಗದರ್ಶನದಲ್ಲಿದೆ, ನಮ್ಮ ರೆಸಲ್ಯೂಷನ್ ನೀವು ಕೂಡ ಇವರೆಲ್ಲ ಬರೆದಿದ್ದೀರಿ. ಆ ವಿಚಾರದಲ್ಲಿ ಎಲ್ಲ ಕೂತ್ಕೊಂಡು ಎಲ್ಲ ಹಿಂದೆ ದಿನ ಒಂದು ಡ್ರಾಫ್ಟ್ ರೆಸಲ್ಯೂಷನ್ ಬಗ್ಗೆ ಚರ್ಚೆ ನಡೀತು ವರ್ಕಿಂಗ್ ಕಮಿಟಿ. ಅದಾದಮೇಲೆ ನಿನ್ನೆ ಫುಲ್ ಡೇ ನಮ್ಮ ಎಲ್ಲ ಮೆಂಬರ್ಸ್ ಕೂಡ AICC ಮೆಂಬರ್ಸ್ಗೆ ಮಾತಾಡಲಿಕ್ಕೆಲ್ಲ ಅವಕಾಶ. ಮೊನ್ನೆ ನಾವು ಒಳಗಡೆ ಯಾರಿದ್ದೋ 100 ಚಿಲ್ಲರೆ ಜನ ಮಾತ್ರ ಇಡೀ ರಾಷ್ಟ್ರದಲ್ಲಿ ಅವ್ರು ಮಾತ್ರ ಇದ್ದೋ. ಹೊರಗಡೆ ನಿನ್ನೆ ಸುಮಾರು 1900 ಜನ ಮೆಂಬರ್ಸ್ ಇದ್ದಾರೆ, AICC ಮೆಂಬರ್ಸ್. ನಮ್ಮಲ್ಲೂ ಒಂದು 90 ಚಿಲ್ಲರೆ ಜನ ನಮ್ಮಲ್ಲಿ ಇದ್ದಾರೆ ಕರ್ನಾಟಕದಿಂದ. ಅವರೆಲ್ಲರೂ ಕೂಡ ಆಹ್ವಾನ ಇತ್ತು, ಅವರೆಲ್ಲ ಪಾರ್ಟಿಸಿಪೇಟ್ ಮಾಡಿದರು. ಸೊ ಪಾರ್ಟಿಸಿಪೇಟ್ ಮಾಡಿ 90-95% ಅಟೆಂಡೆನ್ಸ್ ಇತ್ತು. ಎಲ್ಲರೂ ಅನೇಕ ಸಲಹೆಗಳನ್ನು ಕೊಟ್ಟಿದ್ದಾರೆ. ಸೊ ಒಟ್ಟಾರೆ ಪಕ್ಷ ಒಂದು ಹೊಸ ದಿಕ್ಕು ಮತ್ತು ನಮ್ಮ ಸರ್ಕಾರಗಳಿಗೆ, ಕೇಂದ್ರ ಸರ್ಕಾರಕ್ಕೆ ಏನು ಸೂಚನೆ ಕೊಡ್ಲಿಕ್ಕೆ ಸಾಧ್ಯನೋ ಅವೆಲ್ಲ ಕೂಡ ತಿಳಿಸಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.